it is. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಒಂದು ಸ್ಪೆಷಲ್ ಆಗಿರುವಂಥ ಈ ಸಮ್ಮರ್ನಲ್ಲಿ ಮಾಡುವಂಥ ಕಸ್ಟರ್ಡ್ ಹಾಕಿ ಮಾಡುವಂಥ ಒಂದು ಫ್ರೂಟ್ ಸ್ಯಾಲೆಡ್ ಯಾವ ರೀತಿ ಮಾಡಬೇಕು ಅದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಇಲ್ಲಿ ನಾನು ಆ್ಯಪಲ್ ತೊಗೊಂಡಿದ್ದೇನೆ, ಬನಾನಾ ತೊಗೊಂಡಿದ್ದೇನೆ, ಮ್ಯಾಶ್ ಮೆಲನ್ ತೊಗೊಂಡಿದ್ದೇನೆ ಮತ್ತು ಗ್ರೇಪ್ಸ್ ತೊಗೊಂಡಿದ್ದೇನೆ. ನೋಡಿ, ಈ ಗ್ರೇಪ್ಸ್ ತೊಗೊಂಡಿದ್ದೇನೆ. ಅದನ್ನು ನಾನು ನೀರಿನಲ್ಲಿ ಚೆನ್ನಾಗಿ ಹಾಕ್ತಾಯಿದ್ದೇನೆ. ಅದಕ್ಕೆ ಉಪ್ಪು ಸಹ, ಸಾಲ್ಟ್ ಸಹ ಹಾಕಿ ಅದನ್ನು ನಾನು ಸೋಕ್ ಮಾಡ್ತಾ ಇದ್ದೇನೆ. ಅದನ್ನು ಸ್ವಲ್ಪ ಹೊತ್ತು ನಾವು ಅದನ್ನು ಕ್ಲೀನಾಗಿ ತೊಳೆದು 1-2 ಸರಿ ತೊಳೆದು ಅಲ್ಲಿ ಉಪ್ಪು ಹಾಕಿ ನೀರಿನಲ್ಲಿ ಅದನ್ನು ಇಟ್ಟೋಣ. ಮತ್ತು ಅದು ಯಾಕಂದರೆ ಅದರಲ್ಲಿರುವಂಥ ಪೆಸ್ಟಿಸೈಡ್ಸ್ ಆಗಲಿ ಇನ್ಸೆಕ್ಟಿಸೈಡ್ ಏನಿದೆಯೋ ಅದೆಲ್ಲ ಅದು ಹೋಗಬೇಕು. ಅದು ಭಾಳ ಪಾಯ್ಸನಸ್ ಇರುತ್ತೆ. ಅದಕ್ಕಾಗಿ ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಉಪಯೋಗಿಸ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ನಾವು ಮ್ಯಾಶ್ ಮೆಲನನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಎಂಬುದಾಗಿ ನೋಡಿಕೊಳ್ಳೋಣ. ಇವಾಗ ಆ್ಯಪಲನ್ನು ಕಟ್ ಮಾಡಿಕೊಂಡು ಈ ರೀತಿಯಾಗಿ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ಮ್ಯಾಶ್ ಮೆಲನ್ನು ಯಾವ ರೀತಿ ಕಟ್ ಮಾಡೋಣ ನೋಡೋಣ. ಇವಾಗ ನೋಡಿ, ಆ ಮ್ಯಾಶ್ ಮೇಲಿನ ಸ್ಕಿನ್ ಎಲ್ಲ ನಾವು ಪೀಲ್ ಮಾಡಬೇಕಾಗ್ತದೆ. ಆ ಸ್ಕಿನ್ ಇದ್ದರೆ ನಮಗೆ ಮಾಡೋಕ್ಕಾಗಲ್ಲ. ಆದ್ದರಿಂದ ಇದನ್ನ ಮೇಲಿಂದೆಲ್ಲ ಸ್ಕಿನ್ ಪೀಲ್ ಮಾಡಿಕೊಂಡು ನಂತರ ಅದನ್ನು ಕಟ್ಟಾಗಿ ಪೀಸ್ ಮಾಡ್ಕೊಳ್ಬೇಕು. ಒಳಗಡೆ ಬೀಜ ಇರುತ್ತೆ, ಆ ಬೀಜನೂ ನಾವು ಡಿಸ್ಕಾರ್ಡ್ ಮಾಡಬೇಕು. ಕೆಲವು ದೊಡ್ಡದು ಹಣ್ಣಿತ್ತಂದರೆ ಅದನ್ನು ಬೀಜ ಒಣಗಿಸ್ಕೊಳ್ತಾ ಇತ್ತು. ಆದರೆ ಇವಾಗ ಇದು ಚಿಕ್ಕದಾಗಿರೋದ್ರಿಂದ ಈ ರೀತಿಯಾಗಿರುವಂಥ ಮ್ಯಾಶ್ ಮೆಲನನ್ನು ನಾವು ಕಟ್ ಮಾಡಿ ಅದರೊಳಗಿರುವಂಥ ಬೀಜ ತುಂಬ ಎಳೆದಾಗಿರುತ್ತೆ. ಆದ್ದರಿಂದ ಅದರಲ್ಲಿರುವಂಥ ಬೀಜಗಳನ್ನು ನಾವು ಡಿಸ್ಕಾರ್ಡ್ ಮಾಡಬೇಕಾಗ್ತದೆ. ನೋಡಿ, ಈ ರೀತಿಯಾಗಿ ಎಲ್ಲ ಕ್ಲೀನಾಗಿ ಅದನ್ನು ತೆಗೆದು ಅದರ ಮೇಲಿರುವಂಥ ಸ್ಕಿನ್ ಎಲ್ಲ ಪೀಲ್ ಮಾಡಿ ನೋಡಿ, ಈ ರೀತಿಯಾಗಿ ಅದ್ರ ಮೇಲಿಂದೆಲ್ಲ ಪೀಲ್ ಮಾಡಿ ಈಗ ಇದನ್ನು ಕಟ್ ಮಾಡಿದಾದರೆ ಅದರಲ್ಲಿ ಬೀಜಗಳಿರುತ್ತೆ. ಆ ಬೀಜಗಳನ್ನು ನಾವು ತೆಗೆದು ಹಾಕಬೇಕು, ಡಿಸ್ಕಾರ್ಡ್ ಮಾಡಬೇಕು ಮತ್ತು ಅದರಲ್ಲಿ ಪೀಸನ್ನು ಮಾಡ್ಕೊಳ್ಬೇಕಾಗ್ತದೆ. ಒಂದು ಬೀಜ ಇಲ್ಲದ ಹಾಗೆ ನಾವು ಅದನ್ನು ಕ್ಲೀನಾಗಿ ತೆಗಿಬೇಕಾಗ್ತದೆ. ನೋಡಿ, ಈ ರೀತಿಯಾಗಿ ಚಿಕ್ಕದಾಗಿರುವಂಥ ಪೀಸಸ್ ಮಾಡಿಕೊಂಡು ನಾವು ಅದಕ್ಕೆ ಎಷ್ಟು ವೆರೈಟಿ ನಿಮ್ಗೆ ಹಣ್ಣಿದೆಯೋ ಅಷ್ಟೆಲ್ಲ ನೀವು ಫ್ರೂಟ್ಸ್ ಹಾಕ್ಕೊಳ್ಬೋದು. ಹಾಕ್ಕೊಂಡು ನೀವು ಪೈನಾಪಲ್ ಹಾಕ್ಕೊಳ್ಬೋದು ಮತ್ತು ನೀವು ಪೊಮೊಗ್ರೆನೇಟ್ ಹಾಕ್ಕೊಳ್ಬೋದು. ಬೇರೆ ಯಾವುದೇ ವೆರೈಟಿ ನಿಮ್ಮ ಹತ್ತಿರ ಇದೆಯೋ ಅವೆಲ್ಲ ಹಣ್ಣುಗಳನ್ನು ನೀವು ಹಾಕ್ಕೊಂಡು ಅದರಲ್ಲಿ ನಾವು ಫ್ರೂಟ್ ಸ್ಯಾಲೆಡ್ ಮಾಡ್ಕೊಳ್ಬೇಕು. ನೋಡಿರಿ, ಇವಾಗ ಅದನ್ನು ಈ ರೀತಿಯಾಗಿ ಚಿಕ್ಕದಾಗಿರುವಂಥ ಪೀಸ್ಗಳನ್ನ ಮಾಡ್ಕೊಳ್ತಾ ಇದ್ದೇವೆ. ನೋಡಿ, ಇನ್ನೊಂದು ಸರಿ ಮಾಡಿ ತೋರಿಸ್ತಾ ಇದೆ. ಅದು ಸೀಡ್ಸ್ ತುಂಬ ಚಿಕ್ಕದಾಗಿದೆ, ಆದ್ದರಿಂದ ಅದನ್ನು ಪೂರ್ತಿ ಡಿಸ್ಕಾರ್ಡ್ ಮಾಡಬೇಕಾಗ್ತದೆ. ಅದರಲ್ಲಿ ಸೀಡ್ಸ್ ಇರೋದಾದರೆ ನಮ್ಮ ತಿನ್ನೋಕ್ಕೆ ಬಾಯಲ್ಲಿ ಸರಿ ಆಗೋದಿಲ್ಲ. ಅದರಿಂದ ಎಲ್ಲ ಸೀಡ್ಸ್ ತೆಗಿಬೇಕಾಗ್ತದೆ. ಈವನ್ ಆ್ಯಪಲ್ದಲ್ಲೇ ಆಗಲಿ ಯಾವುದೇ ಹಣ್ಣಿನಲ್ಲಿರುವಂಥ ಬೀಜಗಳನ್ನು ನಾವು ಡಿಸ್ಕಾರ್ಡ್ ಮಾಡಬೇಕು, ತೆಗೆದು ಹಾಕ್ಬಿಡ್ಬೇಕು. ಪಪ್ಪಾಯನೂ ಹಾಕ್ಕೋಬೋದು. ನೀವು ಯಾವುದಿದೆಯೋ ಅದನ್ನು ಹಾಕ್ಕೊಂಡು ನೀವು ಫ್ರೂಟ್ಸ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗ್ತದೆ.
ಈ ರೀತಿಯಾಗಿ ಎಲ್ಲ ಪೀಸ್ಗಳನ್ನು ಮಾಡಿ ಎಲ್ಲ ಫ್ರೂಟ್ಸ್ಗಳನ್ನು ನಾವು ಒಂದರಲ್ಲಿ ಹಾಕಿ ಇಡೋಣ. ನೋಡಿ ಈ ರೀತಿಯಾಗಿ ಆ್ಯಪಲು, ಇವಾಗ ಮೆಶ್ ಮೆಲನ್ ಆಯಿತು. ಇವಾಗ ಬನಾನಾ ಮತ್ತು ನಮ್ಮ ಹತ್ರ ಗ್ರೇಪ್ಸ್ ಇದೆ, ಅದನ್ನು ನಾವು ಹಾಕ್ಕೊಳ್ಳೋಣ. ಇವಾಗ ಈ ಗ್ರೇಪ್ಸನ್ನು ತಗೊಂಡು ಅದನ್ನೆಲ್ಲ ಸ್ವಚ್ಛಾಗಿ ಚೆನ್ನಾಗಿ ಅದನ್ನು ಉಪ್ಪು ಹಾಕಿ ತೊಳೆದು 3-4 ಸರಿ ತೊಳೆದೆ. ಇವಾಗ ಇದು ಗ್ರೇಪ್ಸನ್ನು ನಾವು ಈ ರೀತಿಯಾಗಿ ಪೀಸ್ ಮಾಡ್ಕೊಳ್ಬೇಕಾಗ್ತದೆ. ನಿಮ್ಮ ಹತ್ರ ಚಿಕ್ಕದಿದ್ದರೆ ಮಾಡ್ಕೊಳ್ಬೇಡಿ, ನಿಮ್ಗೆ ಹೆಂಗೆ ಇಷ್ಟನೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ ಇದು ಒಂದು ಸ್ವಲ್ಪ ದೊಡ್ಡದಾಗಿದೆ, ಆದ್ದರಿಂದ ಇದನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ. ನೀವು ಸಹ ಈ ರೀತಿಯಾಗಿ ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಫುಲ್ ಬಿಡ್ರಿ. ಯಾಕಂದರೆ ಇದರಲ್ಲಿ ನಾವು ಸಕ್ಕರೆ ಹಾಕುವಾಗ ಸಕ್ಕರೆ ಇದರಲ್ಲಿ ಹೋಗಬೇಕು. ಆದ್ದರಿಂದ ನೀವು ಇದನ್ನು ಸಹ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಈ ರೀತಿಯಾಗಿ ಗ್ರೇಪ್ಸನ್ನು ಸಹ ಪೀಸ್ ಮಾಡ್ಕೊಳ್ತಾ ಇದ್ದೇನೆ. ಚಿಕ್ಕದಿದ್ದರೆ ನೀವು ಹಾಫ್ ಮಾಡ್ಕೊಳ್ಬೋದು, ಇದು ದೊಡ್ಡದಿದೆಯಲ್ಲ ಅದರಿಂದ ನಾನು 4 ಪೀಸಸ್ ಆಗ್ತಾಯಿದೆ. ನೋಡಿ ಯೂಶ್ವಲಿ ನೀವು ತೊಗೊಳ್ಬೇಕಾದ್ರೆ ಒಂದು ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಮೇಲೆ ಇರುವಂಥ ದ್ರಾಕ್ಷಿನ ತೊಗೊಂಡ್ರೆ ಅದು ಹುಳಿ ಇರೋದಿಲ್ಲ. ಇದು ಗ್ರೀನಿಶ್ ಇರೋದಾದರೆ ತುಂಬ ಹುಳಿ ಇರುತ್ತೆ. ನೋಡಿಕೊಂಡು ತೊಗೊಳ್ಳಿ, ಮತ್ತು ನೀವು ಯಾವ ರೀತಿಯಾಗಿ ಟೇಸ್ಟ್ ಇದೆಯೋ ಅದನ್ನು ನೋಡಿಕೊಂಡು ನೀವು ಇದಕ್ಕೆ ಹಾಕಿ. ಮತ್ತು ಭಾಳ ಹುಳಿ ಇದ್ದರೆ ನೀವು ಅದಕ್ಕೆ ಶುಗರ್ ಜಾಸ್ತಿ ಹಾಕಬೇಕಾಗ್ತದೆ. ನೋಡಿ ಇವಾಗ ಈ ರೀತಿಯಾಗಿ ಮಾಡೋಣ. ಎಲ್ಲ ಈ ರೀತಿಯಾಗಿ ಫುಲ್ಲಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ನಾನು ಇವಾಗ ಈ ರೀತಿಯಾಗಿ ಈ ಗ್ರೇಪ್ಸನ್ನು ಸಹ ನಾನು ಕಟ್ ಮಾಡಿಟ್ಕೊಂಡಿದ್ದೇನೆ. ಮತ್ತು ನಾವು ಡ್ರೈ ಫ್ರೂಟ್ಸನ್ನು ಅದರಲ್ಲಿ ಹಾಕಿರೋದಾದರೆ ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ಈ ಬಾದಾಮಿಗಳನ್ನು ಆಲ್ಮಂಡ್ಸನ್ನು ನಾನು ಬಿಸಿ ನೀರಿನಲ್ಲಿ ಹಾಕಿಟ್ಟಿದ್ದೇನೆ. ಅದ್ರ ಮೇಲಿನ ಸಿಪ್ಪೆ ತೆಗೆದು ಅದನ್ನು ಸಹ ಉಪಯೋಗಿಸ್ಕೊಳ್ಳೋಣ. ಅದೇ ರೀತಿಯಾಗಿ ನಾವು ಇಲ್ಲಿ ಕ್ಯಾಶ್ಯೂ ನಟ್ಟನ್ನು ಉಪಯೋಗಿಸ್ತಾ ಇದ್ದೇನೆ, ಮತ್ತು ಬ್ಲ್ಯಾಕ್ ಕರೆಂಟ್ ಅಂದರೆ ಒಣ ದ್ರಾಕ್ಷಿ ಕಪ್ಪುದು ಅದು ಉಪಯೋಗಿಸ್ತಾ ಇದ್ದೇನೆ. ನೀವು ನಿಮ್ಮ ಹತ್ರ ಯಾವುದು ಡ್ರೈ ಫ್ರೂಟ್ಸ್ ಇದ್ದರೂ ಸಹ ನೀವು ಉಪಯೋಗಿಸ್ಕೊಳ್ಳಿ, ಆದರೆ ಬೀಜಗಳು ಬೇಡ. ಈ ರೀತಿಯಾಗಿ ಪಿಸ್ತಾ ಇರುವುದಾಗಲಿ ಅಥವಾ ಆಲ್ಮಂಡ್ ಆಗಲಿ, ಕ್ಯಾಶ್ಯೂ ನಟ್ ಆಗಲಿ, ಕರೆಂಟ್ ಆಗಲಿ, ರೇಸಿನ್ಸ್ ಆಗಲಿ ಯಾವುದಾದ್ರೂ ಇದ್ದರೆ ನೀವು ಅದನ್ನು ಸಹ ಉಪಯೋಗಿಸ್ಕೊಂಡು ಕಸ್ಟರ್ಡ್ನಲ್ಲಿ ಹಾಕಿ ನಾವು ಇವಾಗ ನಾವು ಮಾಡಿಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಫ್ರೂಟ್ ಸಲಾಡ್ ಮಾಡೋದಕ್ಕಾಗಿ ನಾನು ಇಲ್ಲಿ 3/4 ಲೀಟ್ರ್ ಹಾಲು ತೊಗೊಂಡಿದ್ದೇನೆ. ಅದನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೇನೆ. ಮತ್ತು ನಾನು ಅದಕ್ಕಾಗಿ ಒಂದು 2 ಟೇಬಲ್ ಸ್ಪೂನಷ್ಟು ಶುಗರ್ ಅಥವಾ 3 ಟೇಬಲ್ ಸ್ಪೂನ್, ನಿಮಗೆ ಎಷ್ಟು ಶುಗರ್ ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಈ ಟೇಬಲ್ ಸ್ಪೂನ್ನಲ್ಲಿ ನಾನು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೇನೆ. 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೇನೆ, ಬಿಗ್ ಟೇಬಲ್ ಸ್ಪೂನ್ನಲ್ಲಿ. ಅದನ್ನು ನಾವು ಈಗ ಹಾಕಿ ನಮ್ಮದು ರೂಮ್ ಟೆಂಪ್ರೇಚರ್ ಹಾಲಿನಲ್ಲಿ ಹಾಕಿಕೊಂಡು, ರೂಮ್ ಟೆಂಪ್ರೇಚರ್ ಹಾಲಿದೆ ಅದರಲ್ಲಿ ನಾವು ಹಾಕಿಕೊಂಡು ನಾವು ಅದನ್ನು ಕಲಿಸಬೇಕಾಗ್ತದೆ. ಇಲ್ಲ ಅಂದರೆ ಅದು ಲಂಪ್ಸ್ ಆಗ್ತದೆ. ಆದ್ದರಿಂದ ನಾವು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿಕೊಂಡು ಆಮೇಲೆ ಹಾಲಿನಲ್ಲಿ ಮಿಕ್ಸ್ ಮಾಡಬೇಕು. ನೋಡಿ ಹಾಲು ಉಕ್ತಾ ಇದೆ, ಬಾಯ್ಲ್ ಆಗ್ತಾಯಿದೆ. ಅದಕ್ಕೆ ನಾವು ಇವಾಗ ಶುಗರ್ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕ್ಕೊಳ್ಳಿ. 2-2.5 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ನಿಮ್ಗೆ ಎಷ್ಟು ಬೇಕೋ ನಿಮ್ಮ ಸ್ವೀಟ್ನೆಸ್ ನೋಡಿ ಹಾಕ್ಕೊಳ್ರಿ. 2 to 3 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದು ಕುದಿ ಬರಲಿ, ಅದರೊಳಗಿಂತ ಎಲ್ಲ ಶುಗರ್ ಡಿಸಾಲ್ವ್ ಆಗಲಿ. ನೋಡಿ ಇದು ಬಾಯ್ಲ್ ಆಗ್ತಾಯಿದೆ. ಈ ಶುಗರೆಲ್ಲ ಅದರಾಗಿಂದು ಡಿಸಾಲ್ವ್ ಆಗಿದೆ. ಇದರಲ್ಲಿ ಏನೂ ಇಲ್ಲ ಇವಾಗ ಶುಗರು. ಮತ್ತು ಇದರಲ್ಲೇ ನಾವು ಇವಾಗ ಸ್ಲರಿ ಮಾಡಿಟ್ಟಿದ್ದೇವಲ್ಲ ಇದು ಕಸ್ಟರ್ಡು, ಅದನ್ನು ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು. ನಿಮಗೆ ಅದಿಲ್ಲ ಅಂದರೆ ಇದರಲ್ಲಿ ಕಾರ್ನ್ಫ್ಲವರ್ ಇದ್ದರೂ ಸಹ ನೀವು ಅದನ್ನು ಹಾಕ್ಕೊಳ್ಳಿ. ಕಾರ್ನ್ಫ್ಲವರ್ ಜೊತೆಗೆ ನೀವು ಶುಗರ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ. ಮತ್ತು ನಿಮ್ಮ ಹತ್ರ ಕಂಡೆನ್ಸ್ ಮಿಲ್ಕ್ ಇದ್ದರೂ ನೀವು ಹಾಕ್ಕೊಳ್ಳಿ. ಮತ್ತು ನಿಮ್ಮ ಹತ್ರ ಇನ್ನು ಮಿಲ್ಕ್ ಪೌಡರ್ ಇದ್ದರೂ ಸಹ ನೀವು ಹಾಕ್ಕೊಂಡ್ರೆ ಅದು ಸಹ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಿಮಗೆ ಯಾವುದಿದೆಯೋ ಅದನ್ನು ಉಪಯೋಗಿಸ್ಕೊಳ್ಳಿ. ಇದ್ರ ಜೊತೆಗೆ ನೀವು ಮಿಲ್ಕ್ ಪೌಡರ್ ಹಾಕಿನೂ ಸಹ ನೀವು ಉಪಯೋಗಿಸ್ಕೊಳ್ಬೋದು. ನೋಡಿ ಈಗ ನಾನು ಬರೀ ವೆನಿಲಾ ಎಸೆನ್ಸ್ ಇರುವಂಥ ನಾವು ಕಸ್ಟರ್ಡ್ ಹಾಕ್ತಾಯಿದ್ದೇನೆ. ನೀವು ಇದನ್ನು ಉಪಯೋಗಿಸ್ಕೊಂಡು ನೀವು ಇದೇ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ಇದು ಒಂದು ಸ್ವಲ್ಪ ತಿಕ್ಕಾಗಬೇಕು, ಅಲ್ಲಿವರೆಗೂ ಅದನ್ನು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ. ಒಂದು 2 ನಿಮಿಷದಲ್ಲಿ ಇದು ತಳ ಹತ್ತುತ್ತೆ. ಅದಕ್ಕಾಗಿ ನೀವು ಇದನ್ನು ಯಾವಾಗಲೂ
ಈ ರೀತಿಯಾಗಿ ಕೈ ಆಡಿಸ್ತಾನೆ ಇರಬೇಕು. ತುಂಬ ತಿಕ್ಕಾದರೆ ಅದು ಚೆನ್ನಾಗಿರೋದಿಲ್ಲ, ಅದಕ್ಕೆ ನೋಡಿ ಈ ರೀತಿಯಾಗಿ ಬರಬೇಕು. ಬಾಯ್ಲ್ ಆಗ್ತಾಯಿದೆ. ನಿಮ್ಮ ಇದರಲ್ಲೇ ಇವಾಗಲೇ ನೀವು ಶುಗರ್ ನೋಡಿಕೊಂಡು ನಿಮ್ಗೆ ಎಷ್ಟು ಶುಗರ್ ಬೇಕೋ ಇವಾಗಲೇ ಹಾಕ್ಕೊಳ್ಳಿ. ನೋಡಿ ಎಷ್ಟು ತಿಕ್ಕಾಗ್ತಾಯಿದೆ. ಉಕ್ಕಿ ಬರ್ತಾಯಿದೆ, ಅದು ಕೈ ಆಡಿಸ್ಕೊತೇ ಇರಬೇಕು, ಇಲ್ಲಾಂದರೆ ಅದು ತುಂಬಾ ಉಕ್ಕಿ ಹರಿದ್ಬಿಡುತ್ತೆ ಹಾಲು. 1 ನಿಮಿಷ 2 ನಿಮಿಷದಲ್ಲಿ ಅದು ತಿಕ್ಕಾಗಿಬಿಡುತ್ತೆ. ಇದು ಫ್ರಿಜ್ನಲ್ಲಿಟ್ಟರೆ ಮತ್ತು ತುಂಬ ತಿಕ್ಕಾಗಿಬಿಡುತ್ತೆ, ಅದಕ್ಕೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನೋಡಿ ತಿಕ್ಕಾಗ್ತಾ ಬರ್ತಾಯಿದೆ. ಇವಾಗಲೇ ನಾವು ಅದಕ್ಕೆ ಗೋಡಂಬಿಯನ್ನು ಮತ್ತು ಪೀಸ್ ಮಾಡಿಟ್ಕೊಂಡಂಥ ಆಲ್ಮಂಡನ್ನು ಹಾಕ್ಕೊಳ್ಳೋಣ ಮತ್ತು ಈ ಕರಿ ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ಅದು ಬಾಯಲ್ಲಿ ನಡುವು ಬರುತ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿರುತ್ತೆ. ಅದರಿಂದ ಈ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಒಂದು ಕುದಿ ಬರುವವರೆಗೂ ಇಟ್ಕೊಳ್ಳೋಣ. ನೋಡಿ ಎಷ್ಟು ತಿಕ್ಕಾಗಿದೆ. ಇದನ್ನು ಫ್ರಿಜ್ನಲ್ಲಿಟ್ಟರೆ ತುಂಬ ಚೆನ್ನಾಗಿ ಅದು ಇನ್ನೂ ತಿಕ್ಕಾಗುತ್ತೆ. ಈಗ ಆಫ್ ಮಾಡೋಣ ಮತ್ತು ಫ್ರಿಜ್ಜಿನಲ್ಲಿ ಇಡೋಣ. ಕೂಲ್ ಆಗಬೇಕು, ಕೋಲ್ಡ್ ಆಗಬೇಕದು. ನಿಮ್ಮ ಹತ್ರ ಟೂಟಿ ಫ್ರೂಟಿ ಇರುವುದಾದರೂ ಸಹ ನೀವು ಅದನ್ನು ಸಹ ನೀವು ಉಪಯೋಗಿಸ್ಕೊಳ್ಬೋದು. ಟೂಟಿ ಫ್ರೂಟಿ ಆಗಲಿ, ಬೇರೆ ಬೇರೆ ಹಣ್ಣುಗಳು ಯಾವುದಾದ್ರೂ ಸೀಸ್ನಲ್ ಫ್ರೂಟ್ಸ್ ಇದೆ ಅದನ್ನೆಲ್ಲ ಹಾಕ್ಕೊಂಡು ನೀವು ಈ ರೀತಿಯಾಗಿ ಮಾಡ್ಕೊಳ್ಬೋದು. ಇದನ್ನು ಬಿಸಿ ಆಗಿರುವಾಗಲೇ ಫ್ರಿಜ್ಜಿನಲ್ಲಿ ಇಡಬೇಡಿ. ಸ್ವಲ್ಪ ಕೋಲ್ಡ್ ಆಗಲಿ, ಒಂದು 1/2 ಅವರ್ 1 ಅವರ್ ಅದು ಹೊರಗಡೆ ಇರಲಿ, ನಂತರ ಅದನ್ನು ನಾವು ಫ್ರಿಜ್ಜಿನಲ್ಲಿ ಇಡೋಣ. ಹಾಗೆ ಇಮಿಡಿಯೇಟ್ಲಿ ನಾವು ಬಿಸಿ ಆಗಿರುವಾಗಲೇ ಅದನ್ನು ಫ್ರಿಜ್ಜಿನಲ್ಲಿ ಇಡಬಾರ್ದು. ಆದ್ದರಿಂದ ಇದು ಕೂಲ್ ಆದಮೇಲೆ ಅದನ್ನು ಫ್ರಿಜ್ಜಿನಲ್ಲಿ ಇಡೋಣ. ನಿಮ್ಮ ಹತ್ರ ಕೆನೆ ಇರುವುದಾದರೆ ಅದನ್ನು ಸಹ ನೀವು ಉಪಯೋಗಿಸ್ಕೊಂಡು ಅದನ್ನು ಹಾಕೋದಾದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕೆನೆ ಸಹ ಹಾಕೋಬೋದು. ಅದನ್ನು ಕ್ರೀಮಾಗಿ ನೀವು ತಗೊಂಡು ಬಂದು ಅದನ್ನು ಸಹ ಉಪಯೋಗಿಸ್ಕೊಳ್ಬೋದು. ನಾನು ಕೆನೆ ಹಾಕಿಲ್ಲ, ಕೆನೆ ಹಾಕ್ಬೋದು, ನೋಡೋಣ ಇದ್ದರೆ ಹಾಕೋಣ. ನೋಡಿ ನನ್ನ ಹತ್ರ ಕೆನೆ ಇದೆ, ಅದನ್ನು ಸಹ ನಾನು ಇವಾಗ ಹಾಕ್ತಾಯಿದ್ದೇನೆ. ತುಂಬ ರಿಚ್ಚಾಗಿ ಟೇಸ್ಟಿಯಾಗಿ ಅದು ಬರುತ್ತೆ. ಅದರಿಂದ ನಿಮ್ಮ ಕೆನೆ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಆಲ್ಟರ್ನೇಟಿವ್ ಹೇಳ್ತಾ ಇದ್ದೇನೆ. ಕೆನೆ ಹಾಕಿದ್ದೇನೆ. ಇವಾಗ ಅದನ್ನು ಸಹ ನಾವು ಇದರಲ್ಲಿ ಹಾಕಿ ಈ ರೀತಿಯಾಗಿ ಸ್ಟರ್ ಮಾಡಿ ಅದನ್ನು ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಅದು ಕೂಲ್ ಆದಮೇಲೆ ಫ್ರಿಜ್ಜಿನಲ್ಲಿ ಇಡೋಣ. ನೋಡಿ ಎಷ್ಟು ಚೆನ್ನಾಗಿ ಇದು ಎಲ್ಲ ಮಿಕ್ಸ್ ಆಗಿದೆ. ಇದನ್ನು ಫ್ರಿಜ್ಜಿನಲ್ಲಿ ಇಟ್ಟಿದ್ದೆ. ಇವಾಗ ಇದನ್ನು ಕಸ್ಟರ್ಡರು ಸಹ ತುಂಬ ಚೆನ್ನಾಗಿ ಗಟ್ಟಿಯಾಗಿದೆ. ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಅದನ್ನು ಪೋರ್ ಮಾಡ್ತಾಯಿದೆ. ತಿಕ್ಕಾಗಿದೆ, ಎಲ್ಲ ಡ್ರೈ ಫ್ರೂಟ್ಸು ಎಲ್ಲ ತುಂಬ ಚೆನ್ನಾಗಿದೆ. ಇದನ್ನು ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಇದನ್ನು ನಾವು ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡ್ಕೊಳ್ಳೋಣ. Sweet is hurting. Snatch grab. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ನೀವು ಮಾಡಿಕೊಂಡು ತಿಂದು
ನೀವು ಯಾವ ರೀತಿಯಾಗಿ ನಿಮ್ಮ ಟೇಸ್ಟ್ ಬಂದಿದೆ ಎಂಬುದಾಗಿ ನನಗೆ ಹೇಳಿಕೊಂಡು ನನಗೆ ಕಮೆಂಟ್ ಬರೀರಿ. ಆಮೇಲಿಂದ ನೀವು ಎಲ್ಲ ರೀತಿಯಿಂದ ನನಗೆ ಎನ್ಕರೇಜ್ ಮಾಡ್ತಾ ಇರೋದಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಎಲ್ಲರಿಗೂ ನನ್ನ ವಂದನೆಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು ಆಲ್. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ನೀವು ಮಾಡಿಕೊಂಡು ತಿಂದು ನನಗೆ ಕಮೆಂಟ್ ಬರೀರಿ.